ಹಾಯ್, KCET ಎಕ್ಸಾಮ್ 2025 ಇದನ್ನ ಬರಿತಾ ಇರುವಂತಹ ವಿದ್ಯಾರ್ಥಿಗಳಿಗಂದ್ರೆ ನಿಮಗೆ ಡ್ರೆಸ್ ಕೋಡ್ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಹೇಳಿದ್ದೆ. ಏನು ಅಂತ ಹೇಳಿದ್ರೆ KCET ಎಕ್ಸಾಮ್ ಹಾಲ್ ಒಳಗಡೆ ವಾಚಸ್ ಏನಿರುತ್ತೆ ಅದು ಅಲೌ ಇರಲ್ಲ ಅಂತ. ಅದು ಬೇಕಿದ್ರೆ ಡಿಜಿಟಲ್ ವಾಚಸ್ ಆಗಿರಲಿ, ಅನಲಾಗ್ ವಾಚಸ್ ಆಗಿರಲಿ, ಅಥವಾ ನೀವು ಯೂಸ್ ಮಾಡುವಂತಹ ಸ್ಮಾರ್ಟ್ ವಾಚಸ್ ಆಗಿರಲಿ, ಅದು KCET ಎಕ್ಸಾಮ್ ಹಾಲ್ ಒಳಗಡೆ ಅಲೌ ಇರಲ್ಲ. ಅದಕ್ಕೋಸ್ಕರ ಈ ಬೆಲ್ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಎಕ್ಸಾಮ್ ನಡಿಬೇಕಾದ್ರೆ ಟೋಟಲ್ 7 ಬೆಲ್ಗಳನ್ನ ಬಾರಿಸ್ತಾರೆ. ಆ ಪ್ರತಿ ಬೆಲ್ಗೂ ಕೂಡ ಮೀನಿಂಗ್ ಇದೆ. ಹಾಗೆ ಆ ಬೆಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಲ್ವಾ, ಅವಾಗ ಎಷ್ಟು ಟೈಮ್ ಆಯಿತು ಅದು ಕೂಡ ಗೊತ್ತಾಗಬೇಕು ಅಂದ್ರೆ ಇದೇ ಆಪ್ಷನ್, ಬೆಲ್ ಟೈಮಿಂಗ್. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ಎಕ್ಸಾಮ್ ಹೇಗಾಗತ್ತೆ ಅದರ ಐಡಿಯಾ ಕೂಡ ನಿಮಗೆ ಇರಬೇಕು, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಮೊದಲೇದಾಗಿ ನಿಮ್ಮ ಎಕ್ಸಾಮ್ ಮಾರ್ನಿಂಗ್ ಸೆಷನಲ್ಲಿ ಸ್ಟಾರ್ಟ್ ಆಗೋದು 10:30ಗೆ, ಕಂಪ್ಲೀಟ್ ಆಗೋದು 11:50ಗೆ. ಆಫ್ಟರ್ನೂನ್ ಸೆಷನ್ ಆಗಿದ್ರೆ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗೋದು 2:30ಗೆ, ಕಂಪ್ಲೀಟ್ ಆಗೋದು 3:50ಗೆ. ಆದರೆ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ 10 ಮಿನಿಟ್ಸ್ ಮೊದಲೇ ನೀವು ಎಕ್ಸಾಮ್ ಹಾಲ್ ಒಳಗಡೆ ಎಂಟರ್ ಆಗಬೇಕಾಗತ್ತೆ, ಅಥವಾ ಎಕ್ಸಾಮ್ ಹಾಲ್ ಒಳಗಡೆ ನಿಮಗೆ ಕರೀತಾರೆ. ಸೊ ಮಾರ್ನಿಂಗ್ ಸೆಷನ್ ನೀವು ಎಕ್ಸಾಮ್ ಹಾಲ್ ಒಳಗಡೆ 10:20ಗೆ ಇರ್ತೀರಾ. ಆಫ್ಟರ್ನೂನ್ ಸೆಷನ್ ಆಗಿದ್ರೆ 2:20ಗೆ ನೀವು ಎಕ್ಸಾಮ್ ಹಾಲ್ ಒಳಗಡೆ ಇರ್ತೀರಾ. ನಂತರ ಅಡ್ಮಿಟ್ ಕಾರ್ಡ್ ಏನಿದೆ ಅದನ್ನು ನೀವು ಡೆವಲಪ್ ಮಾಡ್ಕೊಂಡಿದ್ರೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಅದರೊಂದು ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ಮೊದಲನೇ ಬೆಲ್ ಏನಾಗುತ್ತೆ, ನಿಮಗೆ ಮೊದಲೇ ಬೆಲ್ ಆಗೋದು ಅದೇ ಮಾರ್ನಿಂಗ್ ಸೆಷನ್ಗೆ 10:20ಗೆ, ಆಫ್ಟರ್ನೂನ್ ಸೆಷನ್ನಲ್ಲಿ 2:20ಗೆ ಮೊದಲನೇ ಬೆಲ್ ಆಗುತ್ತೆ, ಫಸ್ಟ್ ಬೆಲ್ ಆಗುತ್ತೆ. ಫಸ್ಟ್ ಬೆಲ್ ಆಗೋಕ್ಕಿಂತ 2 hours ಮೊದಲು ನೀವೇನು ಮಾಡಬೇಕು, ಈ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಸೊ ಇದನ್ನು ಫಾಲೋ ಮಾಡಿ. ಯಾಕಂತ ಹೇಳಿದ್ರೆ ನಿಮಗೆ ಹೆಲ್ಪ್ ಆಗತ್ತೆ ಇದರಿಂದ. ಯಾಕಂತ ಹೇಳಿದ್ರೆ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋದ ನಂತರ ಕೂಡ ಅಲ್ಲಿ ಯಾವ ಎಕ್ಸಾಮಿನೇಷನ್ ಹಾಲಲ್ಲಿ ನನ್ನ ಎಕ್ಸಾಮ್ ಇದೆ ಅದನ್ನು ತಿಳ್ಕೊಳ್ಬೇಕು. ನಂತರ ನಿಮಗೆ ಟ್ರಾಫಿಕ್ ತುಂಬ ಜಾಸ್ತಿ ಇದ್ರೆ, ನಿಮಗೆ ಬೆಂಗಳೂರಾಗಿದ್ರೆ ಟ್ರಾಫಿಕ್ ತುಂಬ ಜಾಸ್ತಿ ಇರುತ್ತೆ. ಸೊ ಆ ರೀತಿ ಆ ಟ್ರಾಫಿಕ್ನಿಂದ ಕೂಡ ಎಕ್ಸಾಮ್ ಬರೋದಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದ್ರೆ ಅದೇ ಅವ್ರು ಹೇಳಿದ ರೀತಿ 2 hours ಮೊದಲು ಎಕ್ಸಾಮಿನೇಷನ್ ಸೆಂಟರಲ್ಲಿ ಪ್ರೆಸೆಂಟ್ ಇರಿ. ಓಕೆ, ಹಾಂ. ಎಕ್ಸಾಮಿನೇಷನ್ ಸೆಂಟರ್ಗೆ ಹೋದ ನಂತರ ಅಲ್ಲಿ ನೋಟಿಸ್ ಬೋರ್ಡ್ ಹಾಕಿರ್ತಾರೆ, ಹಲವಾರು ನೋಟಿಸ್ ಬೋರ್ಡ್ ಇರುತ್ತೆ. ಅದ್ರ ಮೇಲೆ ಇಂಥ CET ನಂಬರಿಂದ ಈ CET ನಂಬರ್ನ ಸ್ಟೂಡೆಂಟ್ ಈ ಒಂದು ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ ಹಾಲಲ್ಲಿ ಎಕ್ಸಾಮ್ ಬರೀಬೇಕು ಅಂತ ತಿಳಿಸಿರ್ತಾರೆ. ಸೊ ಅದನ್ನು ಕೂಡ ನೋಡಿಕೊಂಡು ಇಟ್ಕೊಂಡಿರಿ. ನಂತರ 10:20ಗೆ ಏನು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೋ ಎಕ್ಸಾಮ್ ಹಾಲಿಗೆ ಎಂಟ್ರ್ ಆಗ್ತೀರಾ. ಅದಕ್ಕಿಂತ ಮೊದಲು ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಏನು ಅಂತ ಹೇಳಿದ್ರೆ ಎಕ್ಸಾಮಿನೇಷನ್ ಸೆಂಟ್ರಲ್ಲೇ ಒಂದು ರೂಮ್ ಇರುತ್ತೆ. ಅಲ್ಲಿ ನಿಮ್ಮ ಬ್ಯಾಗ್ಸ್ ಏನಿದೆ ಆ ಎಲ್ಲ ಬ್ಯಾಗ್ಸನ್ನು ಅಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟಿರಿ ಅಂತ ಹೇಳಿರ್ತಾರೆ. ಸೊ ಬ್ಯಾಗನ್ನು ತೆಗೆದುಕೊಂಡು ಹೋಗಿ ಇಡ್ತೀರಾ. ನಂತರ ಬ್ಲೂ ಆರ್ ಬ್ಲ್ಯಾಕ್ ಇಂಕ್, ಬಾಲ್ ಪಾಯಿಂಟ್ ಪೆನ್ನೇ ಬೇಕು. ಓಕೆ, ಬಾಲ್ ಪಾಯಿಂಟ್ ಪೆನ್ ಅದನ್ನು ತೆಗೆದುಕೊಳ್ಬೇಕು. ಹಾಗೆ ಅಡ್ಮಿಟ್ ಕಾರ್ಡ್, KCET ಅಡ್ಮಿಟ್ ಕಾರ್ಡ್, ಹಾಲ್ ಟಿಕೆಟ್, ಸೊ ಅದನ್ನು ತೆಗೆದುಕೊಳ್ತೀರಾ. ಅದಂತರ ಒಂದು ವ್ಯಾಲಿಡ್ ID ಪ್ರೂಫ್ ಬೇಕಾಗುತ್ತೆ. ಅಂದರೆ ಗೌರ್ಮೆಂಟಿಂದ ನೀಡಿರುವಂತಹ ಫೋಟೋ ID ಪ್ರೂಫ್. ಈಗ ಆಧಾರ್ ಕಾರ್ಡ್ ಆಗಿರ್ಬಹುದು, ಪ್ಯಾನ್ ಕಾರ್ಡ್ ಆಗಿರ್ಬಹುದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬಹುದು. ಓಕೆ, ಇವುಗಳನ್ನು ತೆಗೆದುಕೊಂಡು ಹೋಗ್ಬೋದು. ಇಲ್ಲದ್ರೆ ನಿಮ್ಮ ಸೆಕೆಂಡ್ PUC ಎಕ್ಸಾಮ್ ಆಯಿತು, ಸೆಕೆಂಡ್ PUC ಎಕ್ಸಾಮ್ಗೆ ನೀವು ತೆಗೆದುಕೊಂಡು ಹೋದಂತಹ ಹಾಲ್ ಟಿಕೆಟ್ ಏನಿರುತ್ತೆ, ಅಂದರೆ ಸೆಕೆಂಡ್ PUC ಎಕ್ಸಾಮ್ ನಡಿಬೇಕಾದ್ರೆ ಅಲ್ಲಿ ಇನ್ವಿಜಿಲೇಟರ್ ಸೈನ್ ಮಾಡಿರ್ತಾರಲ್ವಾ, ಇನ್ವಿಜಿಲೇಟರ್ ಸೈನ್ ಇರುವಂತಹ ಹಾಲ್ ಟಿಕೆಟ್ ಏನಿರುತ್ತೆ ಅದನ್ನು ತೆಗೆದುಕೊಂಡು ಹೋದರೂ ಕೂಡ ನಡೆಯುತ್ತೆ. ಓಕೆ, ಹಾಗಾದರೆ ಅಡ್ಮಿಟ್ ಕಾರ್ಡ್, ಪೆನ್ ಅಂದರೆ ಬಾಲ್ ಪೆನ್, ಅದರ ನಂತರ ಒಂದು ವ್ಯಾಲಿಡ್ ID ಪ್ರೂಫ್, ಇವುಗಳನ್ನ ತೆಗೆದುಕೊಂಡು ಎಕ್ಸಾಮ್ ಹಾಲ್ ಹತ್ರ ಹೋಗ್ತೀರಾ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಚೆಕ್ ಮಾಡ್ತಾರೆ, ಅಡ್ಮಿಟ್ ಕಾರ್ಡ್ ಇದೆಯಾ, ನಂತರ ವ್ಯಾಲಿಡ್ ID ಪ್ರೂಫ್ ಇದೆಯಾ, ಪೆನ್ ಇದೆಯಾ, ಅದನ್ನು ಚೆಕ್ ಮಾಡಿ ನಿಮಗೆ ಎಕ್ಸಾಮ್ ಹಾಲ್ ಒಳಗಡೆ ಎಂಟರ್ ಆಗೋದಕ್ಕೆ ಅವಕಾಶ ಕೊಡ್ತಾರೆ. ಸೊ ನೀವು ನಿಮ್ಮ CET ನಂಬರ್ ಎಲ್ಲಿದೆ ಅಂತ ನೋಡಿ ಅಲ್ಲಿ ಕುಳಿತುಕೊಳ್ತೀರಾ. ಆವಾಗ ಮತ್ತೇನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ OMR ಶೀಟ್ ಕೊಡ್ತಾರೆ. ಆವಾಗ OMR ಶೀಟ್ ಕೊಟ್ಟಿರ್ತಾರೆ. OMR ಶೀಟ್ ಮೇಲೆ ನೀವು ನಿಮ್ಮ ಡೀಟೇಲ್ಸನ್ನು ಎಂಟರ್ ಮಾಡಬೇಕು. ಅಂದರೆ ನಿಮ್ಮ ಹೆಸರನ್ನು ಎಂಟರ್ ಮಾಡೋದಿರುತ್ತೆ, ಅದನ್ನು ಎಂಟರ್ ಮಾಡ್ತೀರಾ. ನಂತರ ಈ OMR ಶೀಟ್ ಮೇಲೆ ನಿಮ್ಮ ಹೆಸರನ್ನ ಏನು ಬರಿತೀರಾ ಅದರಲ್ಲಿರುವಂತಹ ಪ್ರತಿ ಲೆಟರ್ ಏನಿರುತ್ತೆ ಅದು ಬ್ಲಾಕ್ ಲೆಟರ್ಲಿ ಇರಬೇಕು, ಅಂದರೆ ಕ್ಯಾಪಿಟಲ್ ಲೆಟರ್ಲಿ ಇರಬೇಕು. OMR ಶೀಟಲ್ಲಿ ನೀವೀಗ ಅದೇ ಏನಾದರೂ ಬರಿತೀರಾ ಅಂತ ಹೇಳಿದ್ರೆ ಅದು ಕ್ಯಾಪಿಟಲ್ ಲೆಟರಲ್ಲೇ ಇರಬೇಕು. ಸೊ ನಿಮ್ಮ ಹೆಸರಿನ ಪ್ರತಿ ಲೆಟರ್ ಕೂಡ ಕ್ಯಾಪಿಟಲ್ ಲೆಟರಲ್ಲಿ ಬರಿತೀರಾ. ಅದಂತರ CET ನಂಬರ್ನ ಎಂಟರ್ ಮಾಡೋದಿರುತ್ತೆ. ಅಲ್ಲಿ ಕೊಟ್ಟಿರ್ತಾರೆ, ಆಪ್ಷನ್ ಕೊಟ್ಟಿರ್ತಾರೆ. ಅಲ್ಲಿ CET ನಂಬರ್ನ ಕರೆಕ್ಟಾಗಿ ಎಂಟರ್ ಮಾಡಬೇಕು, ಯಾವುದೇ ಮಿಸ್ಟೇಕ್ ಆಗಬಾರ್ದು. CET ನಂಬರನ್ನ ಕರೆಕ್ಟಾಗಿ ಎಂಟರ್ ಮಾಡ್ತೀರಾ. ನಂತರ ಅಲ್ಲಿ ಬಬಲ್ಸ್ ಇರುತ್ತೆ, ಅದನ್ನು ಕೂಡ ಕರೆಕ್ಟಾಗಿ ಈ CET ನಂಬರ್ಗೆ ಸೂಕ್ತವಾದ ಬಬಲ್ನ ಸೆಲೆಕ್ಟ್ ಮಾಡಿ ಅದನ್ನು ರೌಂಡ್ ಅಪ್ ಮಾಡಬೇಕು, ಅಥವಾ ಅದನ್ನು ಶೇಡ್ ಮಾಡಬೇಕು. ಇದು ಕರೆಕ್ಟಾಗಿ ಆಗಬೇಕು, ಏನು ಮಿಸ್ಟೇಕ್ ಆಗಬಾರ್ದು ಇದರಲ್ಲಿ. ಓಕೆ, ಹಾಗಿದ್ರೆ ನೀವು ಎಂಟರ್ ಆದ ನಂತರ ಇದಿಷ್ಟು ಕೆಲಸ ಆಗುತ್ತೆ. 10:20ರಿಂದ 10:30ವರೆಗೆ ಮಾರ್ನಿಂಗ್ ಸೆಷನ್ ಆಗಿದ್ರೆ 10:30ವರೆಗೆ OMR ಶೀಟ್ ಕೊಡ್ತಾರೆ. ಅದ್ರ ಮೇಲೆ ನಿಮ್ಮ ಹೆಸರನ್ನು ಬರೀತೀರಾ, ಬ್ಲಾಕ್ ಲೆಟರ್ ಬರೀತೀರಾ. ಅದರ ನಂತರ CET ನಂಬರ್ನ ಬರೆದು ಅದನ್ನು ಶೇಡ್ ಮಾಡ್ತೀರಾ.
ಆಫ್ಟರ್ನೂನ್ ಕೂಡ 2:30ವರೆಗೆ ಈ ಕೆಲಸವನ್ನು ಮುಗಿಸ್ತೀರಾ. ಅದ ನಂತರ ಮಾರ್ನಿಂಗ್ ಸೆಷನಲ್ಲಿ ಎರಡನೇ ಬೆಲ್, ಸೆಕೆಂಡ್ ಬೆಲ್ ಏನಿದೆ 10:30ಗೆ ಆಗುತ್ತೆ. ಆಫ್ಟರ್ನೂನ್ ಸೆಷನ್ ಆಗಿದ್ರೆ 2:30ಗೆ ಸೆಕೆಂಡ್ ಬೆಲ್ ಆಗುತ್ತೆ. ಸೆಕೆಂಡ್ ಬೆಲ್ ಆದ ತಕ್ಷಣ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಆ ಕ್ವಶನ್ ಪೇಪರ್ ಏನಿರುತ್ತೆ ಅದು ಸೀಲ್ ಆಗಿರುತ್ತೆ. ಆ ಸೀಲನ್ನು ಬ್ರೇಕ್ ಮಾಡಬಾರ್ದು 10:30ಗೆ. ನಿಮಗೆ ಆ ಕ್ವಶನ್ ಪೇಪರ್ ಕೊಟ್ಟ ನಂತರ ಅದನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಥವಾ ಅದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ, ಆ ಕ್ವಶನ್ ಪೇಪರ್ ಮೇಲೆ ಸೀರಿಯಲ್ ನಂಬರ್ ಅಂತ ಒಂದಿರುತ್ತೆ, ಹಾಗೆ ವರ್ಷನ್ ಕೋಡ್ ಅಂತ ಇರುತ್ತೆ. ಸೊ ಆ ಸೀರಿಯಲ್ ನಂಬರ್ ಹಾಗೆ ವರ್ಷನ್ ಕೋಡ್ ನಿಮ್ಮ OMR ಶೀಟ್ ಮೇಲೆ ಕರೆಕ್ಟಾಗಿ ಎಂಟರ್ ಮಾಡಬೇಕು. ಅದಕ್ಕೆ ಸಂಬಂಧಂತಹ ಸರ್ಕಲ್ಸನ್ನು ಶೇಡ್ ಮಾಡಬೇಕು. ಈಗ ವರ್ಷನ್ ಅಂದರೆ ಏನು ಅಂತ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ನಿಮಗೆ. ಈಗ ಫಿಸಿಕ್ಸ್ ಸಬ್ಜೆಕ್ಟ್ನ KCET ಕ್ವಶನ್ ಪೇಪರ್ 60 ಕ್ವಶನ್ಸ್ ಇರುತ್ತೆ. ಅದೇ 60 ಕ್ವಶನ್ಸ್ ಎಲ್ಲ ಕ್ವಶನ್ ಪೇಪರಲ್ಲೂ ಇರುತ್ತೆ. ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಈಗ ಒಂದು ವರ್ಷನಲ್ಲಿ ಫಸ್ಟ್ ಕ್ವಶನ್ ಏನಿತ್ತು ಅದು ಮತ್ತೊಂದು ವರ್ಷನ್ ಒಳಗಡೆ 4th ಕ್ವಶನ್ ಆಗ್ಬೋದು, ಮತ್ತು ಬೇರೆ ವರ್ಷನ್ ಒಳಗಡೆ 10th ಕ್ವಶನ್ ಆಗ್ಬೋದು. ಅಂದರೆ ಸೇಮ್ ಕ್ವಶನ್ಸ್ ಇರೋದು ಎಲ್ಲ ಕ್ವಶನ್ ಪೇಪರಲ್ಲಿ, ಬಟ್ ಕ್ವಶನ್ ನಂಬರ್ ಏನಿರುತ್ತೆ, ಕ್ವಶನ್ ನಂಬರ್ ಅದು ಬೇರೆ ಬೇರೆ ಕ್ವಶನ್ ಪೇಪರ್ಗಳಲ್ಲಿ ಬೇರೆ ಬೇರೆ ಆಗಿರುತ್ತೆ. ಅದಕ್ಕೋಸ್ಕರ ಈಗ ಕರೆಕ್ಟಾಗಿ ನೀವು ನೋಡಿಕೊಂಡು ಕ್ವಶನ್ ಪೇಪರಲ್ಲಿ ಕ್ವಶನ್ ಅಂದರೆ ವರ್ಷನ್ ಏನಿದೆ ಅದನ್ನು ನೋಡಿಕೊಂಡು OMR ಶೀಟ್ ಮೇಲೆ ಕರೆಕ್ಟಾಗಿ ಎಂಟರ್ ಮಾಡಬೇಕು. ಹಾಗೆ ಕ್ವಶನ್ ಪೇಪರ್ನ ಸೀರಿಯಲ್ ನಂಬರ್, ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್ ಅಂತ ಇರುತ್ತೆ, ಅದು ಕೂಡ ನಿಮ್ಮ OMR ಶೀಟ್ ಮೇಲೆ ಕರೆಕ್ಟಾಗಿ ಎಂಟರ್ ಮಾಡಬೇಕು. ಹಾಗಿದ್ರೆ ಇದಿಷ್ಟಾಗುತ್ತೆ. ಸೊ 10:30ಇಂದ 10:40 ಅದರೊಳಗಡೆ ಇದಿಷ್ಟು ಕೆಲಸವನ್ನು ಕಂಪ್ಲೀಟ್ ಮಾಡ್ತೀರಾ ಮಾರ್ನಿಂಗ್ ಸೆಷನಲ್ಲಿ. ನಂತರ ಆಫ್ಟರ್ನೂನ್ ಸೆಷನ್ ಆಗಿದ್ರೆ 2:30ಇಂದ 2:40ವರೆಗೆ ಅದೇ ವರ್ಷನ್ ಕೋಡನ್ನು ಎಂಟರ್ ಮಾಡೋದು, ಹಾಗೆ ಕ್ವಶನ್ ಪೇಪರ್ ಸೀರಿಯಲ್ ನಂಬರ್ನ ಎಂಟರ್ ಮಾಡೋದು, ಇದಿಷ್ಟು ಕೆಲಸವನ್ನು ಮಾಡ್ತೀರಾ. ಓಕೆ. ಅದರ ನಂತರ ಥರ್ಡ್ ಬೆಲ್ ಆಗುತ್ತೆ 10:40ಗೆ, 10:40ಕ್ಕೆ ಥರ್ಡ್ ಬೆಲ್ ಆಗುತ್ತೆ ಮಾರ್ನಿಂಗ್ ಸೆಷನಲ್ಲಿ. ಆಫ್ಟರ್ನೂನ್ ಸೆಷನ್ ಆಗಿದ್ರೆ 2:40ಗೆ ಥರ್ಡ್ ಬೆಲ್ ಆಗುತ್ತೆ. ಈ ಥರ್ಡ್ ಬೆಲ್ನ ಮೀನಿಂಗ್ ಏನು ಅಂತ ಹೇಳಿದ್ರೆ, ನೀವೀಗ ಈ ಆನ್ಸರನ್ನು ಫೈಂಡ್ ಔಟ್ ಮಾಡಿ, ಅಂದರೆ ಕ್ವಶನ್ ಪೇಪರಲ್ಲಿ ಇರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡಿ OMR ಶೀಟ್ ಮೇಲೆ ಮಾರ್ಕ್ ಮಾಡೋದಕ್ಕೆ ಓಕೆ ಅಂತ ಅರ್ಥ. ಯಾವಾಗ ಈ ಥರ್ಡ್ ಬೆಲ್ನ ಮೀನಿಂಗ್. ಸೊ ಆ ಕ್ವಶನ್ ಪೇಪರ್ ಅಥವಾ ಕ್ವಶನ್ ಪೇಪರ್ ಬುಕ್ಲೆಟ್ ಸೀಲ್ ಆಗಿದಿರುತ್ತೆ ಅಂತ ಹೇಳಿದ್ದೆ ಅಲ್ವಾ, ಆ ಸೀಲನ್ನು ಬ್ರೇಕ್ ಮಾಡಿ ಕ್ವಶನ್ಸನ್ನು ನೋಡ್ತಾ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು. ನಂತರ ಸ್ಟೂಡೆಂಟ್ ಮತ್ತೊಂದು ಕ್ವಶನ್ ಕೂಡ ಕೇಳ್ತಾ ಇದ್ರು, ಈಗ ಕ್ವಶನ್ಸನ್ನು ಸಾಲ್ವ್ ಮಾಡೋದಕ್ಕೆ ಎಕ್ಸ್ಟ್ರಾ ಶೀಟ್ ಏನಾದ್ರು ಕೊಡ್ತಾರ ನಮಗಲ್ಲಿ, ಅಥವಾ ನಾವು ತೆಗೆದುಕೊಂಡು ಹೋಗ್ಬೇಕಂತ. ನೀವು ಅದು ತೆಗೆದುಕೊಂಡು ಹೋಗೋದಕ್ಕೆ ಆಗಲ್ಲ, ಅಲವೇ ಇರಲ್ಲ. ಅವರು ಕೂಡ ಎಕ್ಸ್ಟ್ರಾ ಶೀಟ್ ನಿಮ್ಗೆ ಕೊಡಲ್ಲ. ಹಾಗಾದ್ರೆ ಏನು ಮಾಡಬೇಕು ನೀವು ಕೇಳಿದ್ರೆ, KCET ಕ್ವಶನ್ ಪೇಪರ್ ಏನಿರುತ್ತೆ ಅದರ ಪ್ರತಿ ಪೇಜ್ನ ಕೊನೆಯಲ್ಲಿ, ಅಂದರೆ ಈಗ ಇದೊಂದು ಪೇಜ್ ಅಂದ್ಕೊಳ್ಳಿ, ಇದರ ಕೆಳಗಡೆ ಸ್ಪೇಸ್ ಏನಿರುತ್ತೆ ಅಲ್ಲಿ ನೀವು ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಈ ರೀತಿ ಅವಕಾಶ ಇರುತ್ತೆ. ಪ್ರತಿ ಪೇಜ್ನ ಕೊನೆಯಲ್ಲಿ ಸ್ಪೇಸ್ ಇರುತ್ತೆ, ಅಲ್ಲಿ ನೀವು ಕ್ವಶನ್ಸನ್ನು ಸಾಲ್ವ್ ಮಾಡ್ಕೋಬೋದು. ಬಟ್ ಎಕ್ಸ್ಟ್ರಾ ಶೀಟ್ಸ್ ತೆಗೆದುಕೊಂಡು ಹೋಗೋದಕ್ಕೆ ಅಲಾವ್ ಇರಲ್ಲ. ಹಾಗಿದ್ರೆ 10:40 ಮಾರ್ನಿಂಗ್ 10:40ಇಂದ ಕ್ವಶನ್ಸನ್ನು ಸಾಲ್ವ್ ಮಾಡೋದಕ್ಕೆ ಅವಕಾಶ ಇರುತ್ತೆ. 10:40ಗೆ ಥರ್ಡ್ ಬೆಲ್ ಆಗುತ್ತೆ. ಆಫ್ಟರ್ನೂನ್ ಕೂಡ 2:40ಗೆ ಥರ್ಡ್ ಬೆಲ್ ಆಗುತ್ತೆ. ಆವಾಗ ನೀವು ಕ್ವಶನ್ಸನ್ನು ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಕ್ವಶನ್ಸನ್ನು ಸಾಲ್ವ್ ಮಾಡಿ OMR ಶೀಟ್ ಮೇಲೆ ಮಾರ್ಕ್ ಕೂಡ ಮಾಡ್ಬೋದು. ಅದರ ನಂತರ ಈ 4th ಬೆಲ್ ಏನಿದೆ, 4th ಬೆಲ್ ಅದು ಮಾರ್ನಿಂಗ್ ಸೆಷನ್ನಲ್ಲಿ 11:10ಕ್ಕೆ ಆಗುತ್ತೆ. 11:10ಕ್ಕೆ ಆಗುತ್ತೆ. ನಂತರ ಆಫ್ಟರ್ನೂನ್ ಸೆಷನ್ನಲ್ಲಿ 3:10ಕ್ಕೆ ಆಗುತ್ತೆ. ಯಾವುದು? 4th ಬೆಲ್, 4ನೇ ಬೆಲ್. ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ನೀವು ಎಕ್ಸಾಮ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ 30 ಮಿನಿಟ್ಸ್ ಆಯಿತು ಅಂತ ಅರ್ಥ. ಯಾಕಂತ ಹೇಳಿದ್ರೆ ನೀವೀಗ ಆನ್ಸರ್ ಮಾಡೋದಕ್ಕೆ ಯಾವ ಸ್ಟಾರ್ಟ್ ಮಾಡಿರೋದು ಹೇಳಿ, ಕ್ವಶನ್ ಪೇಪರನ್ನು ಓಪನ್ ಮಾಡಿ ಆನ್ಸರ್ ಬರೋದಕ್ಕೆ ಸ್ಟಾರ್ಟ್ ಮಾಡೋದು ಯಾವಾಗ? 10:40ಗೆ. 10:40ಇಂದ 11:10 ಅಲ್ಲಿವರೆಗೆ ಎಷ್ಟಾಯಿತು? 30 ಮಿನಿಟ್ಸ್ ಆಯಿತು. ಸೊ ನೀವು ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗಿ 30 ಮಿನಿಟ್ಸ್ ಆಯಿತು ಅಂತ ಅರ್ಥ. ಯಾವಾಗ? 4th ಬೆಲ್ ಆದಾಗ. ಆಫ್ಟರ್ನೂನ್ 3:10ಗೆ 4th ಬೆಲ್ ಆಗುತ್ತೆ. ಅದರ ನಂತರ ಮುಂದೆ 5th ಬೆಲ್ ಯಾವಾಗ ಆಗುತ್ತೆ? 5th ಬೆಲ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಮಾರ್ನಿಂಗ್ ಸೆಷನ್ನಲ್ಲಿ 11:30ಗೆ ಆಗುತ್ತೆ 5th ಬೆಲ್. ನಂತರ ಆಫ್ಟರ್ನೂನ್ ಸೆಷನ್ನಲ್ಲಿ 3:30ಗೆ 5th ಬೆಲ್ ಆಗುತ್ತೆ. ಇದರ ಮೀನಿಂಗ್ ಅಂತ ಹೇಳಿದ್ರೆ, ನಿಮ್ಮ ಎಕ್ಸಾಮ್ ಕಂಪ್ಲೀಟ್ ಆಗೋದಕ್ಕೆ ಅಥವಾ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸನ್ನು ಸಾಲ್ವ್ ಮಾಡಿ ಆನ್ಸರ್ ಬರೆಯೋದಕ್ಕೆ 20 ಮಿನಿಟ್ಸ್ ಇದೆ ಅಂತ ಅರ್ಥ. ಯಾವಾಗ? ಈ 5th ಬೆಲ್ ಆದಾಗ. ಆದ ನಂತರ 6th ಬೆಲ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ 11:45 ಆಗುತ್ತೆ ಮಾರ್ನಿಂಗ್ ಸೆಷನಲ್ಲಿ. ಆಫ್ಟರ್ನೂನ್ ಸೆಷನಲ್ಲಿ 3:45ಗೆ 6th ಬೆಲ್ ಆಗುತ್ತೆ. 6th ಬೆಲ್ನ ಮೀನಿಂಗ್ ಅಂತ ಹೇಳಿದ್ರೆ, ನಿಮ್ಮ ಎಕ್ಸಾಮ್ ಈಗ ಕಂಪ್ಲೀಟ್ ಆಗೋ ಹಂತಕ್ಕೆ ಬಂದಿದೆ, ನಿಮ್ಮ ಎಕ್ಸಾಮ್ ಮುಗಿಯೋದಕ್ಕೆ 5 ಮಿನಿಟ್ಸ್ ಇದೆ ಅಂತ ಅರ್ಥ. ನಂತರ ಈ 5 ಮಿನಿಟ್ಸ್ ಏನಿರುತ್ತೆ ಆ ಟೈಮಲ್ಲಿ ನಿಮ್ಮ OMR ಶೀಟ್ ಇದೆ ಅದರಲ್ಲಿ ಯಾವುದನ್ನು ಕೂಡ ಖಾಲಿ ಬಿಡಬೇಡಿ. ಯಾಕಂತ ಹೇಳಿದ್ರೆ ಈ KCET ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕಿಂಗ್ ಅಂತೂ ಇಲ್ಲ. ಅಂದರೆ ನೀವೇನಾದ್ರು ಅಕಸ್ಮಾತಾಗಿ ರಾಂಗ್ ಆಗಿ ಆನ್ಸರ್ ಮಾಡಿದರೆ ಅದಕ್ಕೂ ಮಾರ್ಕ್ಸ್ ಸಿಗಲ್ಲ ಅಷ್ಟೇ. ಅಕಸ್ಮಾತಾಗಿ ಲಕ್ಕಿದ್ದು ನೀವು ಹೀಗೆ ಮಾರ್ಕ್ ಮಾಡಿಬಿಟ್ಟಿದ್ದೀರಾ, ನಿಮಗೆ ಕ್ವಶನ್ ಅರ್ಥ ಆಗಿಲ್ಲ, ಮಾರ್ಕ್ ಮಾಡಿಬಿಟ್ಟಿದ್ದೀರಾ, ಲಕ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸರಿಯಾಗಿದ್ರೆ 1 ಮಾರ್ಕ್ ಸಿಕ್ಬಿಡುತ್ತೆ. ಹೌದಾ?
ಅದರಿಂದ ಏನು ಅಂತ ಹೇಳಿದ್ರೆ ಈ KCET ಎಕ್ಸಾಮಲ್ಲಿ ಯಾವುದೇ ಕ್ವಶನ್ನು ಕೂಡ ಬಿಟ್ಟು ಬರಬೇಡಿ. ಅಕಸ್ಮಾತ್ ಆನ್ಸರ್ ಗೊತ್ತಿಲ್ಲ, ಮಾರ್ಕ್ ಮಾಡಿ ಬನ್ನಿ. ಗೊತ್ತಿರೋದನ್ನ ಕರೆಕ್ಟಾಗಿ ಮಾರ್ಕ್ ಮಾಡಿ. ಅಕಸ್ಮಾತ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಗೆಸ್ ಮಾಡಿ ಮಾರ್ಕ್ ಮಾಡಿ ಬನ್ನಿ. ಬಿಟ್ಟು ಬರಬೇಡಿ, ಎಲ್ಲವನ್ನು ಕೂಡ ಮಾರ್ಕ್ ಮಾಡಿ ಬನ್ನಿ. ಹಾಗಿದ್ರೆ 11:45 ಮಾರ್ನಿಂಗ್ ಸೆಷನಲ್ಲಿ, ಆಫ್ಟರ್ನೂನ್ ಸೆಷನಲ್ಲಿ 3:45ಗೆ 6th ಬೆಲ್ ಆಗುತ್ತೆ. ಅದ್ರ ಮೀನಿಂಗ್ 5 ಮಿನಿಟ್ಸ್ ಬಾಕಿ ಇದೆ ಅಂತ ಅರ್ಥ. ಅದರ ನಂತರ 7th ಬೆಲ್ ಏನಿದೆ ಅದು 11:50ಗೆ ಆಗುತ್ತೆ ಮಾರ್ನಿಂಗ್ ಸೆಷನಲ್ಲಿ. ಆಫ್ಟರ್ನೂನ್ ಸೆಷನಲ್ಲಿ 3:50ಗೆ 7th ಬೆಲ್ ಆಗುತ್ತೆ. ಅದರ ಮೀನಿಂಗ್ ಅಂತ ಹೇಳಿದ್ರೆ ಟೈಮ್ ಮುಗಿದಿದೆ, ನಿಮ್ಮ OMR ಶೀಟನ್ನು ಸಬ್ಮಿಟ್ ಮಾಡಿ ಅಂತ ಅರ್ಥ. ನಂತರ OMR ಶೀಟ್ ಏನಿರುತ್ತೆ ಅದ್ರ ಹಿಂದೆ ಥಿನ್ ಶೀಟ್ ಇರುತ್ತೆ, ಒಂದು ಸಣ್ಣ ತೆಳ್ಳಗಿನ ಪೇಪರ್ ಇರುತ್ತೆ. ಆ ಥಿನ್ ಶೀಟನ್ನು ತೆಗೆದುಕೊಂಡು ನೀವು ಮನೆಗೆ ಬರಬೇಕು. OMR ಶೀಟನ್ನು ಅಲ್ಲಿರುವಂತಹ ಇನ್ವಿಜಿಲೇಟರ್ಗೆ ಕೊಡ್ತೀರಾ. ಓಕೆ, ಆ ಥಿನ್ ಶೀಟ್ ಹಾಗೆ ಇಟ್ಕೊಂಡಿರಿ, ನಿಮ್ಗೆ ಮುಂದೆ ಹೆಲ್ಪ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ KCET ಎಕ್ಸಾಮ್ ಆದ ಒಂದು 3 to 4 ಡೇಸಲ್ಲಿ ಅಫಿಷಿಯಲ್ ಕೀ ಆನ್ಸರ್ಸ್ನ ರಿಲೀಸ್ ಮಾಡ್ತಾರೆ. ಅಂದರೆ ಫಿಸಿಕ್ಸ್ ಸಬ್ಜೆಕ್ಟ್ ಅದರ ಫಸ್ಟ್ ಕ್ವಶನ್ಗೆ ಆನ್ಸರ್ ಇದ್ದು, ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಇದ್ದು, ಈ ರೀತಿ ಅಫಿಷಿಯಲ್ ಕೀ ಆನ್ಸರ್ಸ್ನ ರಿಲೀಸ್ ಮಾಡ್ತಾರೆ. ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದಾಗ ಆ ಥಿನ್ ಶೀಟ್ ನಿಮ್ಮ ಹತ್ರ ಇದ್ರೆ, ನಾನು ಯಾವ ಕ್ವಶನ್ಗೆ ಯಾವುದನ್ನ ಮಾರ್ಕ್ ಮಾಡಿದ್ದೀನಿ, ಆಪ್ಷನ್ A ಸೆಲೆಕ್ಟ್ ಮಾಡಿದ್ನಾ, B ಸೆಲೆಕ್ಟ್ ಮಾಡಿದ್ನಾ, C ಸೆಲೆಕ್ಟ್ ಮಾಡಿದ್ನಾ, D ಸೆಲೆಕ್ಟ್ ಮಾಡಿದ್ನಾ, ನಿಮಗೆ ಗೊತ್ತಾಗುತ್ತೆ ಆ ಥಿನ್ ಶೀಟಿಂದ. ಅದಕ್ಕೋಸ್ಕರ ಆ ಥಿನ್ ಶೀಟನ್ನು ಸೇಫ್ ಆಗಿ ಇಟ್ಕೊಂಡ್ರಿ. ಅಫಿಷಿಯಲ್ ಕೀ ಆನ್ಸರ್ಸ್ ಬಂದಮೇಲೆ ನಿಮಗೆ ಅಂದಾಜಾಗುತ್ತೆ, ಅಂದರೆ ಅಂದಾಜಲ್ಲ, ಕರೆಕ್ಟಾಗಿ ಗೊತ್ತಾಗುತ್ತೆ ಎಷ್ಟು ಮಾರ್ಕ್ಸ್ ಬರುತ್ತೆ ನನಗೆ ಅಂತ. ಅದಕ್ಕೋಸ್ಕರ ಆ ಥಿನ್ ಶೀಟನ್ನು ತೆಗೆದುಕೊಂಡು ಮನೆಗೆ ಬನ್ನಿ. ಈ ರೀತಿ ಎಕ್ಸಾಮ್ ಆಗುತ್ತೆ KCET. ಓಕೆ, ನಂತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಕೂಡ KCET ಎಕ್ಸಾಮ್ಗೋಸ್ಕರ ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿ, ಎಕ್ಸಾಮ್ ಚೆನ್ನಾಗಾಗತ್ತೆ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.